ಮಂಡ್ಯದಲ್ಲಿ ನಿನ್ನೆ ನಡೆದ ಮಡಿವಾಳ ಮಾಚಿದೇವ ಜಯಂತಿ ಮಹೋತ್ಸವವನ್ನು ಅಪರ ಪೊಲೀಸ್ ವರಿಷ್ಠಾಧಿಕಾರಿ ಗಂಗಾಧರ ಸ್ವಾಮಿ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಉಪನ್ಯಾಸಕ ಸಬ್ಬನಹಳ್ಳಿ ನಾಗರಾಜು, ದೇವರಾಜು ಅರಸು ಹಿಂದುಳಿದ ವರ್ಗಗಳ ವೇದಿಕೆ ಜಿಲ್ಲಾಧ್ಯಕ್ಷ ಸಂದೇಶ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕ ಡಾ ಬಿವಿ ನಂದೀಶ್, ಮಡಿವಾಳ ಸಂಘದ ಮುಖಂಡರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ಗಂಗಾಧರ ಸ್ವಾಮಿ, ಕೆಲಸ ಯಾವುದೇ ಆದರೂ ಎಲ್ಲರೂ ಶಿಕ್ಷಣ ಪಡೆಯುವುದು ಕಡ್ಡಾಯವಾಗಿರಬೇಕು. ಆ ಮೂಲಕ ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು. ಮಡಿವಾಳ ಮಾಚಿದೇವರ ಸಂದೇಶವನ್ನು ತಮ್ಮ ಜೀವನದಲ್ಲಿ ಅನುಸರಿಸಬೇಕು ಎಂದು ತಿಳಿಸಿದರು. ಮತ್ತು ಬಹಳ ಸ್ಪರ್ಧಾತ್ಮಕವಾದ ಜಗತ್ತು. ಈ ಸ್ಪರ್ಧಾತ್ಮಕವಾದ ಜಗತ್ತಿನಲ್ಲಿ ಮುಂದೆ ಯಾವ ಹಂತವನ್ನ ನಮ್ಮ ಒಂದು ಸಮಾಜದ ಮಕ್ಕಳು ಏರಬೇಕು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿ. ಸಬ್ಬನಹಳ್ಳಿ ನಾಗರಾಜು, 12ನೇ ಶತಮಾನದಲ್ಲೇ ಸಮಸಮಾಜದ ನಿರ್ಮಾಣ ಮಾಡುವಲ್ಲಿ ಶರಣರ ಪಾತ್ರ ಅಪಾರವಾದುದು ಎಂದು ಮಡಿವಾಳ ಮಾಚಿದೇವರ ಕುರಿತು ಮಾಹಿತಿ ನೀಡಿದರು. ಬಸವಣ್ಣ, ಸಿದ್ದರಾಮ, ಮಡಿವಾಳ ಮಾಚಿದೇವರು, ಅಂಬಿಗರ ಚೌಡಯ್ಯ, ಮಾದಾರ ಚೆನ್ನಯ್ಯ ಇವರೇ ಮೊದಲಾದಂತಹ ಸುಮಾರು 250 ಶರಣರು ಈ ನಾಡಿನಲ್ಲಿ ಹುಟ್ಟಿ ನಮಗೆಲ್ಲ ದಾರಿ ದೀಪ ಆಗಿದ್ದಾರೆ. ಸಂದೇಶ್, ಮಡಿವಾಳ ಸಮುದಾಯವು ಶಿಕ್ಷಣ ಪಡೆಯುವ ಮೂಲಕ ಸಾಮಾಜಿಕ ಸಬಲರಾಗಬೇಕೆಂಬ ಮಡಿವಾಳ ಮಾಚಿದೇವರ ಆದರ್ಶವನ್ನು ಎಲ್ಲರೂ ಮೈಗೂಡಿಸಿಕೊಳ್ಳಬೇಕು ಎಂದರು. ಬಲಾಢ್ಯರ ಮಂಟಪವಾಗಿದೆ. ಅದು ಮೇಲ್ಮನೆಗಳು ವಿಶೇಷವಾಗಿ ಅನುಭವ ಮಂಟಪದ ಮಾದರಿಯಲ್ಲಿ ಎಲ್ಲ ಸಮುದಾಯಗಳಿಗೆ ಅವಕಾಶ ಸಿಗಬೇಕು. ಅದು ಮಡಿವಾಳ ಸಮುದಾಯಕ್ಕೂ ಸಿಗಲಿ ಎನ್ನುವಂತ ಆಶಯವನ್ನು ವ್ಯಕ್ತಪಡಿಸ್ತಾ ಇದೇ ವೇಳೆ ಮಡಿವಾಳ ಮಾಚಿದೇವರ ರಚಿತ ವಚನಗಳ ಗಾಯನ ಹಾಗೂ ಸಮುದಾಯದ ಸಾಧಕರಿಗೆ ಸನ್ಮಾನ ಮಾಡಲಾಯಿತು.